ಮಯನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ಅಕ್ಷರಶಃ ನರಕ ಸೃಷ್ಟಿಯಾಗಿದೆ. ಭೂಕಂಪದ ಅಬ್ಬರಕ್ಕೆ ಹಾದಿ ಬೀದಿಯಲ್ಲೂ ಹೆಣಗಳ ರಾಶಿ ಬಿದ್ದಿದೆ. ಭೀಕರ ಭೂಕಂಪದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜಸ್ಟ್ 10 ಸೆಕೆಂಡ್ ಮಯನ್ಮಾರ್ ಅಕ್ಷರಶಃ ಸರ್ವನಾಶವಾಗಿದೆ. ಒಮ್ಮೆ ಭೂತಾಯಿ ಮೈ ಕೊಡವಿದ್ರೆ ಸಿಕ್ಕಿದ್ದೆಲ್ಲ ಹೇಗೆ ಗಾಳಿಗೋಪುರವಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಮಾರ್ಚ್ 28 ಮಯನ್ಮಾರ್ ಥಾಯ್ಲೆಂಡ್ ಪಾಲಿಗೆ ಇನ್ನೆಂದೂ ಮರೆಯದ ದಿನ. ಗಗನದೆತ್ತರದ ಕಟ್ಟಡಗಳೇ ನೆಲಸಮಾಧಿಯಾಗಿವೆ. ಮನೆಗಳೆಲ್ಲ ತರೆಗೆಲೆಗಳಂತೆ ಉರುಳಿ ಹೋಗಿದ್ದು ಎಲ್ಲೆಂದರಲ್ಲಿ ಭೂಮಿ ಬಾಯಿ ತೆರೆದಿದೆ. ಕ್ಯಾಮ್ರಾದಲ್ಲಿ ಸೆರೆಯಾದ ಒಂದೊಂದು ದೃಶ್ಯಗಳು ವಿನಾಶವನ್ನ ಸಾರಿ ಸಾರಿ ಹೇಳ್ತಿವೆ. ಒಂದೇ ಒಂದು ಕ್ಷಣ ಗಗನಚುಂಬಿ ಕಟ್ಟಡ ಧ್ವಂಸ. ಶಿವಶಿವ, ಪ್ರಕೃತಿ ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಸಾಕ್ಷಿ ಬೇಕಿಲ್ಲ. ಆಕಾಶವನ್ನೇ ಮುಟ್ಟುವಂತಿದ್ದ ಕಟ್ಟಡ ಒಂದೇ ಒಂದು ಕ್ಷಣದಲ್ಲಿ ಹೇಗೆ ಧ್ವಂಸವಾಗ್ತಿದೆ ನೋಡಿ. ಭೂಕಂಪನದ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗಿದೆ. ಭೂಕಂಪದ ಅಬ್ಬರ, ಒಂದೊಂದು ದೃಶ್ಯವೂ ಘೋರ. ಮಯನ್ಮಾರ್ ಅಕ್ಷರಶಃ ನರಕದಂತಾಗಿದೆ. ಮಯನ್ಮಾರ್ನಿಂದ ಹೊರಡೋಕೆ ಅಂತ ನೂರಾರು ಮಂದಿ ಏರ್ಪೋರ್ಟ್ಗೆ ಬಂದಿದ್ರು. ಒಮ್ಮೆಲೆ ಭೂಮಿ ಕಂಪಿಸ್ತಿದ್ದಂತೆ ಎಲ್ಲರೂ ಹೊರಗೆ ಓಡೋಡಿ ಬಂದಿದ್ದಾರೆ. ವಿಮಾನದ ರನ್ವೇನಲ್ಲೇ ಕೂತು ಜೀವ ಉಳಿಸ್ಕೊಂಡಿದ್ದಾರೆ. ಭೂಮಿ ಕಂಪಿಸಿ 10 ಸೆಕೆಂಡ್ನಲ್ಲಿ ಇಡೀ ವಿಮಾನ ನಿಲ್ದಾಣ ಸ್ಮಶಾನದಂತಾಗಿದೆ. ಈ ದೃಶ್ಯ ನೋಡಿ, ಭೂಕಂಪದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಹೇಗೆ ಸಾರಿ ಸಾರಿ ಹೇಳ್ತಿದೆ ಅಂತ. ಮಯನ್ಮಾರ್ನ ಅತಿದೊಡ್ಡ ಸೇತುವೆ ಸಮಾಧಿಯಾಗಿದೆ. ಇಲ್ಲೊಂದು ಸೇತುವೆ ಇತ್ತು ಅನ್ನೋದೇ ಗೊತ್ತಾಗದಷ್ಟರ ಮಟ್ಟಿಗೆ ನೆಲಕ್ಕಚ್ಚಿ ಹೋಗಿದೆ. ಒಮ್ಮೆ ಭೂಮಿ ಕಂಪಿಸಿದ್ರೆ ಅದರ ತೀವ್ರತೆ ಎಷ್ಟಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ರಸ್ತೆಗಳೆಲ್ಲ ಎಲ್ಲೆಂದರಲ್ಲಿ ಬಾಯ್ಬಿಟ್ಟು ಬೌದ್ಧ ಬಿಕ್ಕುಗಳಿದ್ದ ದೇಗುಲ ಅಕ್ಷರಶಃ ಸರ್ವನಾಶವಾಗಿದೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಹೊರಗೆ ಬರ್ತಿದ್ದಂತೆ ಕಣ್ಣೆದುರೇ ಬಹುಮಹಡಿ ಕಟ್ಟಡ ನೆಲಕ್ಕಪ್ಪಳಿಸಿದೆ. ಪ್ರಕೃತಿ ಮುನಿಸಿಗೆ ಮುಳುಗಿ ಹೋಯ್ತು ಮಯನ್ಮಾರ್. ಮನೆ ಮಠಗಳಿಲ್ಲ, ತಿನ್ನೋದಕ್ಕೆ ತುತ್ತು ಅನ್ನವಿಲ್ಲ. ರಸ್ತೆಯುದ್ದಕ್ಕೂ ಜನರ ಆಕ್ರಂದನವೇ ಕಣ್ಣಿಗೆ ಬೀಳುತ್ತಿದೆ. ಎತ್ತ ನೋಡಿದ್ರೂ ನೆಲಕ್ಕುರುಳಿದ ಕಟ್ಟಡಗಳೇ ಕಣ್ಣಿಗೆ ಬೀಳುತ್ತಿವೆ. ಇಲ್ಲೊಂದು ಊರಿತ್ತು, ಇಲ್ಲಿ ನಾವು ಬದುಕ್ತಿದ್ವಿ ಅನ್ನೋದನ್ನ ಹೇಳೋದಕ್ಕೂ ಆಗದಷ್ಟರ ಮಟ್ಟಿಗೆ ಬದಲಾಗಿ ಹೋಗಿದೆ. 107ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, ಲೆಕ್ಕವಿಲ್ಲದಷ್ಟು ಮಂದಿ ಅವಶೇಷಗಳಡಿ ಸಿಲುಕಿದ್ದಾರೆ. ಸತ್ತವರೆಷ್ಟು ಬದುಕಿದವರೆಷ್ಟು ಅನ್ನೋದನ್ನ ಲೆಕ್ಕ ಹಾಕೋಕೆ ಇನ್ನೆಷ್ಟು ದಿನ ಬೇಕು? ಬ್ಯಾಂಕಾಕ್ನಲ್ಲೂ ಬಾಯ್ಬಿಡ್ತು ಭೂಮಿ. ಮಯನ್ಮಾರ್ ಅಷ್ಟೇ ಅಲ್ಲ, ಬ್ಯಾಂಕಾಕ್ನಲ್ಲೂ ಭೀಕರ ಭೂಕಂಪ ಸಂಭವಿಸಿದೆ. ಏಕಾಏಕಿ ಭೂಮಿ ಕಂಪಿಸ್ತಿದ್ದಂತೆ ಬ್ಯಾಂಕಾಕ್ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಈ ದೃಶ್ಯ ನೋಡ್ತಿದ್ರೆ ಇದ್ಯಾವುದೋ ಜಲಪಾತ ಅಂದ್ಕೊಳ್ಬೇಡಿ. ಗಗನಚುಂಬಿ ಕಟ್ಟಡದ ಮೇಲಿದ್ದ ಸ್ವಿಮ್ಮಿಂಗ್ ಪೂಲ್ನಿಂದ ನೀರು ಅಪ್ಪಳಿಸ್ತಿರೋದು. ಇಡೀ ಕಟ್ಟಡವೇ ಜೋಕಾಲಿಯಂತೆ ಅಲುಗಾಡಿದ್ರಿಂದ ಸ್ವಿಮ್ಮಿಂಗ್ ಪೂಲ್ನ ನೀರು ನೆಲಕ್ಕಪ್ಪಳಿಸಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಕ್ರೇನ್ ಒಂದೇ ಒಂದು ಕ್ಷಣದಲ್ಲಿ ಸರ್ವನಾಶವಾಗಿದೆ. ಕ್ರೇನ್ ಆಪರೇಟರ್ ಯಾವ ದಿಕ್ಕಿಗೆ ಬಿದ್ನೋ ಏನಾದ್ನೋ ದೇವರೇ ಬಲ್ಲ. ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ಳೋ ಥಾಯ್ಲೆಂಡ್ ಅಕ್ಷರಶಃ ನಲುಗಿ ಹೋಗಿದೆ. ಬ್ಯಾಂಕಾಕ್ನಲ್ಲೇ ಭಾರೀ ಪ್ರಮಾಣದ ಭೂಕಂಪನ ಸಂಭವಿಸಿದ್ದು 24ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಬ್ಯಾಂಕಾಕ್ನ ಭೂಕಂಪನದಲ್ಲಿ 300ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕೊಂಡಿದ್ರು. ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಕ್ಷಣಾ ಕಾರ್ಯ ಭರದಿಂದ ಸಾಕ್ತಿದ್ದು ಹಾವೇರಿಯಿಂದ ಬ್ಯಾಂಕಾಕ್ಗೆ ಪ್ರವಾಸ ಹೋಗಿದ್ದ 5 ಮಂದಿ ಸುರಕ್ಷಿತವಾಗಿದ್ದಾರೆ. ಬ್ಯಾಂಕಾಕ್ ಹಾಗೂ ಮಯನ್ಮಾರ್ ದುರಂತಕ್ಕೆ ಮೋದಿ ಸಂತಾಪ ಸೂಚಿಸಿದ್ದು, ಸಹಾಯದ ಹಸ್ತ ನೀಡುವುದಕ್ಕೆ ಭಾರತ ಸದಾ ಸಿದ್ಧವಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಒಟ್ನಲ್ಲಿ ಪ್ರಕೃತಿ ಮುನಿಸ್ಕೊಂಡ್ರೆ ಹುಲು ಮನುಷ್ಯರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಪದೇ ಪದೇ ನೆನಪು ಮಾಡಿಕೊಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಜೋಡಿ ನೋಡೋದಕ್ಕೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗಿತ್ತು.
ಮಾವನ ಮಗನನ್ನೇ ಪ್ರೀತಿಸಿ ಮದುವೆಯಾದವಳು ದೂರದ ಮಹಾರಾಷ್ಟ್ರ ಬಿಟ್ಟು ಬೆಂಗಳೂರಿನಲ್ಲಿ ಬದುಕನ್ನ ಕಟ್ಕೊಂಡಿದ್ಲು. ಆದರೆ ರಾತ್ರಿ ಹೊತ್ತಲ್ಲಿ ಶುರುವಾದ ಗಲಾಟೆ ಸುಂದರಿಯ ದುರಂತ ಅಂತ್ಯ ಹಾಡಿದೆ. ಹೆಂಡತಿ ಪೀಸ್ ಪೀಸ್ ಸೂಟ್ಕೇಸ್ನಲ್ಲಿ ಹೆಣ. ಕೊಲೆಗೂ ಮುನ್ನ ಗಂಡನ ಕೆಣಕಿದ್ದಳ ಹೆಂಡತಿ. ಈ ಫೋಟೋದಲ್ಲಿರೋ ಜೋಡಿಯನ್ನೊಮ್ಮೆ ನೋಡಿ. ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರವೇ ಇದೆ. ಈ ಸುಂದರ ಜೋಡಿಯ ಮೇಲೆ ಅದ್ಯಾರು ಕಣ್ಬಿತ್ತೋ ಏನೋ, ಒಬ್ರು ಮಸನ ಸೇರಿದ್ರೆ ಇನ್ನೊಬ್ರು ಆಸ್ಪತ್ರೆ ಪಾಲಾಗಿದ್ದಾರೆ. ಎರಡು ವರ್ಷದ ಸಂಸಾರದಲ್ಲಿ ಅದೆಷ್ಟು ಮುದ್ದಾಡಿಲ್ಲ, ಗುದ್ದಾಡಿಲ್ಲ. ಆದ್ರೆ ಅದ್ಯಾವ ಕೆಟ್ಟ ಗಳಿಗೆಯಲ್ಲಿ ಸಿಟ್ಟು ನೆತ್ತಿಗೇರಿ ಗಂಡನತ್ತ ಚಾಕು ಎಸೆದು ಬಿಟ್ಲೋ ಗೌರಿ. ಅಷ್ಟೊತ್ತಿಗಾಗ್ಲೇ ಕೆರಳಿ ಕೆಂಡವಾಗಿ ಹೋಗಿದ್ದ ರಾಕೇಶ ಅದೇ ಚಾಕು ಹಿಡಿದು ಕಚ ಕಚ ಅಂತ ಹೆಂಡತಿಯನ್ನೇ ಕುಯ್ದು ಬಿಟ್ಟ. ಕುಯ್ದು ಸೂಟ್ಕೇಸ್ಗೂ ತುಂಬಿಟ್ಟ. ಮೂಲತಃ ಮಹಾರಾಷ್ಟ್ರದವರು. 1 ತಿಂಗಳ ಹಿಂದಷ್ಟೇ ಬೆಂಗಳೂರಿನ ದೊಡ್ಡಕಮ್ಮನಹಳ್ಳಿಯ ಬಳಿ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ರು. ಪತಿ ರಾಕೇಶ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಪತ್ನಿ ಗೌರಿ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಳು. ರಾಕೇಶ್ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ದ. ಆದ್ರೆ ಇಬ್ಬರ ನಡುವೆ ಆಗಾಗ ಕಿತ್ತಾಟ ನಡೀತಾನೆ ಇರ್ತಿತ್ತು. ಬುಧವಾರ ರಾತ್ರಿ ಕೆಲಸದ ವಿಚಾರವಾಗಿ ರಾಕೇಶ್ ಗೌರಿ ಮಧ್ಯೆ ಗಲಾಟೆಯಾಗಿದೆ. ಈ ವೇಳೆ ರಾಕೇಶ್ ಮೇಲೆ ಪತ್ನಿ ಗೌರಿ ಚಾಕು ಎಸೆದಿದ್ದಾಳಂತೆ. ಇದರಿಂದ ಸಿಟ್ಟಿಗೆದ್ದ ರಾಕೇಶ್ ಅದೇ ಚಾಕುವಿನಿಂದ ಪತ್ನಿಯನ್ನ ಇರಿದಿದ್ದಾನೆ. ಕುತ್ತಿಗೆ ಕೊಯ್ದು ಸೂಟ್ಕೇಸ್ನಲ್ಲಿ ಪ್ಯಾಕ್ ಮಾಡಿದ್ದ. ಬಳಿಕ ಅದೇ ಮನೆಯಲ್ಲಿ ಕೂತು ಊಟ ಮಾಡಿ ಟ್ರಾಲಿ ಸೂಟ್ಕೇಸ್ನಲ್ಲಿ ಪತ್ನಿ ಗೌರಿ ಮೃತದೇಹ ತುಂಬಿದ್ದಾನೆ. ಜನ ಇಲ್ಲದ್ದನ್ನ ನೋಡಿ ಬಾಡಿ ಕಾರ್ಗೆ ಶಿಫ್ಟ್ ಮಾಡಲು ನೋಡಿದ್ದಾನೆ. ಆದರೆ ಸೂಟ್ಕೇಸ್ನ ಹಿಡಿ ಕಟ್ಟಾಗಿದ್ದು ಬಾತ್ರೂಮ್ನಲ್ಲಿ ಶವವಿಟ್ಟು ಎಸ್ಕೇಪ್ ಆಗಿದ್ದಾನೆ. ಬಳಿಕ ಪತ್ನಿ ಕುಟುಂಬಸ್ಥರಿಗೆ ಫೋನ್ ಮಾಡಿ ಗೌರಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದಾನೆ. ಬಳಿಕ ಮನೆಯ ಓನರ್ಗೂ ಕಾಲ್ ಮಾಡಿ ವಿಚಾರ ತಿಳಿಸಿ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ. ಮನೆಯಲ್ಲೊಂದು ಘನಘೋರ ಮರ್ಡರ್ ಮಾಡಿ ಕಾರು ಹತ್ತಿದವನೇ ರಾಕೇಶ್ ತಲುಪಿದ್ದು ಪುಣೆಗೆ. ಮಾರ್ಗ ಮಧ್ಯೆ ಅದಿನ್ನಷ್ಟು ಗಿಲ್ಟ್ ಕಾಡಿತ್ತೋ, ಭಯವಾಯಿತೋ ಅಥವಾ ಹೆಂಡತಿ ಜೊತೆ ಕಳೆದ ಕ್ಷಣಗಳು ಕಾಡಿದ್ವೋ, ಮಿಕ್ಸ್ಡ್ ಫೀಲಿಂಗ್ಸ್ನಲ್ಲೇ ಪುಣೆಯ ಶಿರವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಜಿರಳೆ ಔಷಧಿ ಖರೀದಿಸಿ ಕುಡಿದಿದ್ದಾನೆ. ಬಳಿಕ ಅಸ್ವಸ್ಥನಾಗಿ ಬಿದ್ದಿದ್ದ ರಾಕೇಶ್ನನ್ನ ಪುಣೆ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಪುಣೆಗೆ ಹುಳಿಮಾವು ಪೊಲೀಸರು ಭೇಟಿ ನೀಡಿದ್ದು ರಾಕೇಶ್ ಚೇತರಿಕೆ ಬಳಿಕ ಬೆಂಗಳೂರಿಗೆ ಕರೆತರಲು ಸಿದ್ಧತೆ ನಡೆಸಿದ್ದಾರೆ. ಪತಿ ಏನಿದ್ದಾನೆ ಆತ ಈ ಕೊಲೆ ಪ್ರಕರಣದ ಒಂದು ಇದರಲ್ಲಿ ಇದಾಗಿದ್ದು ಆತ ಪೂನಾದಲ್ಲಿ ಒಂದು ಹಾಸ್ಪಿಟಲಲ್ಲಿ ಈಗ ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿ ಇವರದ್ದು ಲವ್ ಮ್ಯಾರೇಜ್ ಬೇರೆ. ಇಷ್ಟಪಟ್ಟು ಮದುವೆಯಾದವರಿಗೆ ಸಂಸಾರ ಮಾತ್ರ ಕಷ್ಟವಾಗುತ್ತಲೇ ಹೋಯಿತು. ಸೋದರ ಮಾವನ ಮಗ ರಾಕೇಶ್ನನ್ನ ಪ್ರೀತಿಸಿ ಮದುವೆಯಾಗಿದ್ದ ಗೌರಿಯನ್ನ ಕುಟುಂಬಸ್ಥರು ಹತ್ರ ಸೇರಿಸಿಕೊಂಡಿರಲಿಲ್ಲ. ಪತಿ ಮನೆಯವರಿಗೂ ಗೌರಿಗೂ ಹೊಂದಾಣಿಕೆಯಾಗ್ತಿರಲಿಲ್ವಂತೆ. ಹೀಗಾಗಿ ಗೌರಿ ರಾಕೇಶ್ ಬೆಂಗಳೂರಿಗೆ ಬಂದು ಬಾಡಿಗೆ ಮನೆ ಮಾಡಿಕೊಂಡು ಇದ್ರಂತೆ. ಗೌರಿ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಮುಗಿಸಿ ಮೃತದೇಹವನ್ನ ಅಣ್ಣ ಗಣೇಶ್, ಅತ್ತಿಗೆ ಶಿವಾಂಗಿಯರಿಗೆ ಹಸ್ತಾಂತರಿಸಲಾಯಿತು. ಕೂಡ್ಲು ಬಳಿ ಇರೋ ಚಿತಾಗಾರದಲ್ಲಿ ಗೌರಿ ಅಂತ್ಯಕ್ರಿಯೆ ನೆರವೇರಿದೆ. ಸದ್ಯ ಪುಣೆಯಲ್ಲಿ ಆರೋಪಿಗೆ ಚಿಕಿತ್ಸೆ ಮುಂದುವರೆದಿದ್ದು ಆತನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗಲೇ ಕೊಲೆಗೆ ಅಸಲಿ ಕಾರಣ ತಿಳಿದು ಬರಬೇಕಿದೆ. ಈ ಒಂದು ಕೊಲೆ ಏನಾಗಿದೆ, ಆಕೆಯ ಗೌರಿ ಅಂತೇಳಿ ಆ ಕೊಲೆಗೆ ಕಾರಣ ಏನು ಅನ್ನೋದು ಆರೋಪಿಯೇ ಬಾಯಿ ಬಿಡಬೇಕಾಗಿರುವಂಥದ್ದು. ಅನಂತರ ಸ್ಪಷ್ಟವಾದಂತಹ ಕಾರಣ ಗೊತ್ತಾಗಿದೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಅವರಿಬ್ಬರದ್ದು ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಸಂಬಂಧ 15ನೇ ವಯಸ್ಸಲ್ಲೇ ಬೆಸೆದುಕೊಂಡ ಸ್ನೇಹ ರಿಜಿಸ್ಟರ್ ಮ್ಯಾರೇಜ್ವರೆಗೂ ತಂದಿದೆ. ಆದರೆ ಮಗಳ ಫೋಟೋ ಇಟ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೆಣ್ಣೆತ್ತವರು ಗೋಳಾಡ್ತಿದ್ದಾರೆ. ಈ ಹುಡುಗನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಗರುಡ ಗ್ಯಾಂಗ್ ಅಲ್ಲಿ ಇರುವವನು. ಇಷ್ಟೆಲ್ಲ ನಮಗೆ ಗೊತ್ತಿದ್ದು ನಾವು ಯಾಕೆ ಅವಳನ್ನು ಅಲ್ಲಿ ಬಲಿ ಕೊಡಬೇಕು? ಕಣ್ಮರಿಯಾದ ಮಗಳು, ಕಣ್ಣೀರಿಡ್ತಿದ್ದಾರೆ ಹೆತ್ತವರು. ಗರುಡ ಗ್ಯಾಂಗ್ ಸದಸ್ಯನ ಲವ್ ಕೊಟ್ರು ಕಂಪ್ಲೇಂಟ್.
ಇದನ್ನ ಲವ್ ಸ್ಟೋರಿ ಅನ್ಬೇಕೋ ಕಿಡ್ನಾಪ್ ಸ್ಟೋರಿ ಅನ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಪ್ರಾಯದ ಮಗಳು ಕಾಣ್ತಿಲ್ಲ, ಪ್ರೀತ್ಸೆ ಅಂತಿದ್ದವನ ಸುಳಿವೂ ಇಲ್ಲ. ರಿಜಿಸ್ಟರ್ ಮ್ಯಾರೇಜ್ ಬೇರೆ ಆಗಿದ್ದಾರೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಅವರಿಬ್ರು ಮೇಜರ್, ನಾವೇನು ಮಾಡೋದಕ್ಕೆ ಆಗಲ್ಲ ಅಂತಿದ್ದಾರಂತೆ. ಆದ್ರೆ ಹೆಣ್ಣೆತ್ತವರು ಮಾತ್ರ ಇದು ಕಿಡ್ನಾಪ್ ಕೇಸ್ ಅಂತಿದ್ದಾರೆ. ನಮ್ಮ ಮಗಳ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ, ಹೀಗಾಗಿ ಕಿಡ್ನಾಪ್ ಮಾಡಿ ಮದುವೆಯನ್ನು ಆಗಿದ್ದಾನೆ ಅಂತ ಕಣ್ಣೀರಿಡ್ತಿದ್ದಾರೆ. ಇವಳೇ ನೋಡಿ ಈ ಸ್ಟೋರಿಯ ಕಥಾನಾಯಕಿ. ಹೆಸರು ಜೀನಾ. ಉಡುಪಿಯ ಕೊಡವೂರಿನವಳು. ಅಪ್ಪ ಆಟೋ ಡ್ರೈವರ್ ಆಗಿದ್ರೆ ತಾಯಿ ನರ್ಸ್. ಜೀನಾ 15 ವರ್ಷ ಇದ್ದಾಗ್ಲೇ ಇನ್ಸ್ಟಾಗ್ರಾಂನಲ್ಲಿ ಮೊಹಮ್ಮದ್ ಅಕ್ರಮ್ ಅನ್ನೋನ ಸ್ನೇಹವಾಗಿತ್ತು. ಅಪ್ರಾಪ್ತ ವಯಸ್ಸಿನಲ್ಲೇ ಮಗಳ ತಲೆ ಕೆಡಿಸಿದ್ದಾನೆ ಅಂತ ಹೆಣ್ಣೆತ್ತವರು ಪೋಕ್ಸೋ ಕೇಸ್ ದಾಖಲಿಸಿದ್ರು. ಜೊತೆಗೆ ಚೈನ್ ಕಳ್ಳತನದ ಕೇಸನ್ನು ಕೊಟ್ಟಿದ್ರು. ಆದ್ರೆ ಪೋಕ್ಸೋ ಕೇಸ್ ಬಹಳ ದಿನ ನಿಲ್ಲಲಿಲ್ಲ. ಅಕ್ರಮ್ ನಿರಪರಾಧಿ ಅಂತ ಬಿಡುಗಡೆಯಾಗಿದ್ದ. ಅವತ್ತೇ ಮಗಳನ್ನ ಹಾಸ್ಟೆಲ್ಗೆ ಹಾಕಿದ್ದ ಹೆತ್ತವರು ಅಕ್ರಮ್ನಿಂದ ದೂರ ಇರುವಂತೆ ನೋಡ್ಕೊಂಡಿದ್ರು. ಆದ್ರೆ 15 ವರ್ಷಕ್ಕೆ ಶುರುವಾದ ಸ್ನೇಹ ಕಾಲೇಜು ಮೆಟ್ಟಿಲು ಏರಿದ್ರೂ ನಿಂತಿರ್ಲಿಲ್ಲ. ಇನ್ಸ್ಟಾಗ್ರಾಂನಲ್ಲಿ ಬೆಸೆದುಕೊಂಡ ಬಾಂಧವ್ಯ ಪ್ರೇಮವಾಗಿ ಬೆಳೆದಿತ್ತು. ಮಾರ್ಚ್ 18ನೇ ತಾರೀಕು ಅಕ್ರಮ್ ಹಾಗೂ ಜೀನಾ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಮಾರನೇ ದಿನವೇ ಮಗಳು ನಾಪತ್ತೆಯಾಗಿದ್ದಾಳೆ. ಹೀಗಾಗಿ ಅಕ್ರಮ್ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅವಳದೇ ಒಂದು ಕಮ್ಯುನಿಟಿ ಮಾಡಿಕೊಂಡಿದ್ದಾನೆ. ಅವಳು ಎಲ್ಲಿ ಹೋದ್ರೂ, ಅವಳು ಯಾರ ಹತ್ರ ಮಾತಾಡಿದ್ರೂ ಕೂಡಲೇ ನನಗೆ ರಿಪೋರ್ಟ್ ಮಾಡಿ ಎಂಬುದಾಗಿ. ಯಾಕೆಂದರೆ ಇವಳ ಫ್ರೆಂಡ್ಸ್ನವರೇ ನಮ್ಮ ಹತ್ರ ಹೇಳಿದರು, ನಾವು ಅವಳಿಗೆ ಬುದ್ಧಿ ಹೇಳಿದ್ವಿ ಆ ಹುಡುಗನಟ್ಟಿಗೆ ಹೋಗಬಾರ್ದು ಎಂಬುದಾಗಿ. ಬಟ್ ಅವನು ಅವಳನ್ನು ಬಿಡ್ತಾ ಇಲ್ಲ ಎಂಬುದಾಗಿ ಅವಳು ನಮ್ಮ ಹತ್ರ ಹೇಳಿದಾಳೆ ಆಂಟಿ ಅಂತ ಎಂಬುದಾಗಿ ನಮ್ಮ ಹತ್ರ ಹೇಳಿದ್ದಾರೆ. ಯಾವಾಗ ಮಗಳು ಕಣ್ಮರೆಯಾದ್ಲೋ ಹೆತ್ತವರು ಅಕ್ರಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿಂದೆ ಅಕ್ರಮ್ ಮೇಲೆ ನಾವು ಕೇಸ್ ಕೊಟ್ಟಿದ್ರಿಂದಲೇ ಈಗ ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೆಬಿಯಸ್ ಕಾರ್ಪಸ್ ಹಾಕಿದ್ದಾರೆ. ನಮ್ಮ ಮಗಳನ್ನ ಹುಡುಕಿ ಕೊಡಿ ಅಂತ ಪೊಲೀಸರನ್ನ ಕೇಳಿದ್ರೆ ಯಾರು ಕ್ಯಾರೆ ಅಂತಿಲ್ವಂತೆ. ಇಬ್ಬರು ಮೇಜರ್, ಹೀಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ಅಂತಿದ್ದಾರಂತೆ. ದೊಡ್ಡ ಅಧಿಕಾರಿಗಳು ನಮ್ಗೆ ಸಿಕ್ಕಿದೆ. ನಾನು ಮಾತಾಡಿದ್ದೇನೆ, ನಿಮ್ಮ ಮಗಳು ಸೇಫ್ ಆಗಿದ್ದಾಳೆ ಒಂದೇ ಮಾತು ಹೇಳ್ತಾರೆ, ಆದರೆ ನಮ್ಮ ಮುಂದೆ ತಂದು ಹಿಡಿಯುವುದಿಲ್ಲ. ನಾನೊಂದು ಮಾನ್ಯ ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ಳೋದು ಇಷ್ಟೇ, ನನ್ನ ಮಗಳನ್ನು ನನ್ನ ಕಣ್ಣ ಮುಂದೆ ತಂದು ನನ್ನ ಮಗಳು ನನ್ನ ಕಣ್ಣ ಮುಂದೆ ತಂದು ಕೊಡಿ ಅಂತ ನಾನು ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ತಿದ್ದೇನೆ. ಒಟ್ನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಗಳೇ ಈಗ ನಾಪತ್ತೆಯಾಗಿದ್ದಾಳೆ. ನಿಜಕ್ಕೂ ಮನಸಾರೆ ಇಷ್ಟಪಟ್ಟು ಹೋದ್ಲಾ ಅಥವಾ ಹೆತ್ತವರು ಹೇಳುವಂತೆ ಇದು ಕಿಡ್ನಾಪಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕು. ಗಣೇಶ್ ಸೈಬರಕಟ್ಟೆ, ನ್ಯೂಸ್ 18 ಉಡುಪಿ. ಆತ 3 ರಾಜ್ಯದ ಪೊಲೀಸರ ನಿದ್ದೆಗೆಡಿಸಿದ ಹಂತಕ. ಒಂಟಿ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದವ. ವೃದ್ಧೆಯೊಬ್ಬಳನ್ನ ಹರಿದು ಮುಕ್ಕಿದ್ದ. ಈತನನ್ನ ಬೆನ್ನು ಬಿದ್ದ ಖಾಕಿ ಪಡೆ ರಕ್ತದ ಕೋಡಿಯೇ ಹರಿಸಿದೆ. ಕಂಡೋರ ಮನೆ ದೋಚೋದ್ರಲ್ಲಿ ಈತ ಅಣ್ಣ ಬಾಂಡ್. 16ನೇ ವಯಸ್ಸಿಗೆ ಕಳ್ಳತನ, ಹೆಂಗಸರೇ ಇವನ ಟಾರ್ಗೆಟ್. ಶೋಕಿಗೋಸ್ಕರ ಎಣ್ಣೆ ಹೊಡೆಯೋರನ್ನ ನೋಡಿದ್ದೇವೆ. ಶೋಕಿ ಮಾಡೋದಕ್ಕೆ ಅಂತಾನೆ ದುಬಾರಿ ಬೈಕು, ಕಾರುಗಳನ್ನ ಕೊಂಡ್ಕೊಳ್ಳೋದನ್ನು ನೋಡಿದ್ದೇವೆ. ಆದ್ರೆ ಇಲ್ಲೊಬ್ಬ ಕಳ್ಳತನ ಮಾಡೋದನ್ನೇ ಶೋಕಿ ಮಾಡ್ಕೊಂಡಿದ್ದಾನೆ. ಶೋಕಿಗೆ ಅಂತ 16ನೇ ವಯಸ್ಸಿನಲ್ಲಿ ಕಳ್ಳತನಕ್ಕೆ ಇಳಿದವ ಇವತ್ತು ಖತರ್ನಾಕ್ ಕಳ್ಳನಾಗಿದ್ದಾನೆ. ಈತನ ಮೇಲಿರೋ ಕೇಸ್ಗಳನ್ನ ನೋಡಿದ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಇವನೇ ನೋಡಿ, ಕಂಡೋರ್ ಮನೆ ದೋಚೋ ಖದೀಮ. ಹೆಸರು ನವೀನ್ ಅಲಿಯಾಸ್ ಅಣ್ಣ ಬಾಂಡ್ ಅಂತ. ತುಮಕೂರು ಜಿಲ್ಲೆ ಪಿ ಗೊಲ್ಲರಹಳ್ಳಿಯ ಈತ ಯಾವ ಇರಾನಿ ಗ್ಯಾಂಗಿಗೂ ಕಮ್ಮಿ ಇಲ್ಲ. 16ನೇ ವಯಸ್ಸಿಗೆ ಕಳ್ಳತನ ಮಾಡೋದಕ್ಕೆ ಇಳಿದವ ಚಿನ್ನದ ಸರ ಕದ್ದು ತಗ್ಲಾಕೊಂಡಿದ್ದ. 2 ವರ್ಷ ಜೈಲುವಾಸ ಅನುಭವಿಸಿ ಬಂದವ ಕಳ್ಳತನವನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಹಾಸನ, ಚಿಕ್ಕಮಗಳೂರು, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಬೆಂಗಳೂರು ಸೇರಿದಂತೆ ಆಂಧ್ರಪ್ರದೇಶ, ತಮಿಳುನಾಡಿನಲ್ಲೂ ಕೈಚಳಕ ತೋರಿಸಿದ್ದಾನೆ. ಈತನ ಮೇಲೆ ಏನಿಲ್ಲ ಅಂದ್ರೂ 50ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ಯಂತೆ. ಇದುವರೆಗೆ ಸುಮಾರು 54 ಪ್ರಕರಣಗಳು ದಾಖಲಾಗಿದೆ ಅಂತ ಗೊತ್ತಾಗುತ್ತೆ. 54 ಪ್ರಕರಣಗಳಲ್ಲಿ 31 ಪ್ರಕರಣಗಳು PT ಇದೆ, ಅಂದ್ರೆ ಪೆಂಡಿಂಗ್ ಫಾರ್ ಟ್ರಯಲ್. ಅದರಲ್ಲಿ 2016 ಹಿಂದೆನೆ ಇವನು ಹೆಚ್ಚು ಸರಗಳತನ, ದೇವಸ್ಥಾನ ಕಳ್ಳತನ, ಬೈಕ್ ಕಳ್ಳತನ, ಡಕಾಯಿತಿ ಮತ್ತೆ ಕೊಲೆ ಈ ತರ ಪ್ರಕರಣಗಳಲ್ಲಿ ಹೆಚ್ಚು ಭಾಗಿಯಾಗಿದ್ದಾನೆ. 54 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನಂತೆ. ಈಗಾಗಲೇ ಅವನಿಗೆ 3 ಪ್ರಕರಣಗಳಲ್ಲಿ ಶಿಕ್ಷೆ ಕೂಡ ಆಗಿರ್ತದೆ. ಒಂಟಿ ಮಹಿಳೆಯರಿರೋ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಈತ ಕಗ್ಗತ್ತಲ ರಾತ್ರಿಯಲ್ಲಿ ಅಖಾಡಕ್ಕೆ ಇಳಿದು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚ್ತಾ ಇದ್ದ. ನಂತರ ಮಹಿಳೆಯರ ಮೇಲೆ ಮನಬಂದಂತೆ ಥಳಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದ.
ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ವೃದ್ಧೆಯೊಬ್ಬರನ್ನ ರೇಪ್ ಮಾಡಿದ್ದಲ್ಲದೆ ಬರ್ಬರವಾಗಿ ಕೊಲೆ ಮಾಡಿದ್ದ. ನಂತರ ದಾವಣಗೆರೆಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದವ ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ದ. ಈತನ ಬೆನ್ನು ಬಿದ್ದ ಪೊಲೀಸರು ಅಣ್ಣ ಬಾಣ್ಣ ಹೆಡೆಮುರಿ ಕಟ್ಟಿದ್ದಾರೆ. ಮಹಜರುಗೆ ಅಂತ ಕರ್ಕೊಂಡು ಹೋಗುವಾಗ ರಿಸರ್ಚ್ಗೆ ಹೋಗ್ತೀನಿ ಅಂತ ಹೇಳಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾನೆ. ಕೂಡಲೇ ಅಲರ್ಟ್ ಆದ ಶಾರ್ಪ್ ಶೂಟರ್ ಶಿಲ್ಪ ಹಂತಕನ ಕಾಲಿಗೆ ಬುಲೆಟ್ ನುಗ್ಗಿಸಿದ್ದಾರೆ. ಒಟ್ನಲ್ಲಿ 3 ರಾಜ್ಯದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದವ ಆಸ್ಪತ್ರೆ ಬೆಡ್ ಸೇರಿದ್ದಾನೆ. ಕಳ್ಳತನ ಮಾಡೋದಲ್ಲದೆ ಹೆಣ್ಮಕ್ಕಳ ಮೇಲೆ ರಾಕ್ಷಸನಂತೆ ಮುಗಿಬೀಳ್ತಿದ್ದವನಿಗೆ ಪೊಲೀಸರ ಪಾಠ ಶುರುವಾಗಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಜೈಲಿಂದ ಹೊರಬಂದಿರೋ ದರ್ಶನ್ ತಾನಾಯ್ತು ತನ್ನ ಪಾಡಾಯ್ತು ಅಂತ ಹೇಳ್ತಿದ್ದಾರೆ. ಆದರೆ ದರ್ಶನ್ ಅಭಿಮಾನಿಗಳು ಮಾತ್ರ ಹೋದಲ್ಲಿ ಬಂದಲ್ಲಿ ಅಟ್ಟಹಾಸವನ್ನೇ ಮೆರೆತಿದ್ದಾರೆ. ವಾಮನ ಆಲ್ ದಿ ಬೆಸ್ಟ್, ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಸೊ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು. ವಾಮನ ಟ್ರೇಲರ್ ಲಾಂಚ್ ನಲ್ಲಿ ವಾನರ ಅವತಾರ. ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಸಿಕ್ಕಿದ್ದೆಲ್ಲ ಪೀಸ್. ಒಂದು ಕಾಲದಲ್ಲಿ ದರ್ಶನ್ ಅಂದ್ರೆ ಏಕ್ ಮಾರ್ ದೋ ತುಕುಡ ಅಂತಿದ್ರು. ಎಂತವರಿಗೂ ಡೋಂಟ್ ಕೇರ್, ನಾನ್ ಇರೋದೇ ಹೀಗೆ ಅನ್ನೋ ಗತ್ತಲ್ಲಿ ಓಡಾಡ್ತಾ ಇದ್ರು. ಆದ್ರೆ ಸೆರೆಮನೆ ಅನ್ನೋದು ಐರಾವತನ ಆರ್ಭಟವನ್ನ ತಣ್ಣಗೆ ಮಾಡಿದೆ. ಜೈಲಿಂದ ಬಂದಿದ್ದು ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾರ ಸುದ್ದಿಗೂ ಹೋಗ್ತಾ ಇಲ್ಲ, ಹೊರಗೆಲ್ಲೂ ಕಾಣಿಸಿಕೊಳ್ತಿಲ್ಲ. ಆದ್ರೆ ದರ್ಶನ್ ರ ಫ್ಯಾನ್ಸ್ ಮಾತ್ರ ಹುಚ್ಚಾಟ ನಿಲ್ಲಿಸ್ತಾ ಇಲ್ಲ. ಬಾಸ್ ಸೈಲೆಂಟ್ ಆಗಿದ್ರೆ ಏನಂತೆ, ನಾವಿರೋದೇ ಹೀಗೆ ಅಂತ ಪುಂಡಾಟ ಮೆರೀತಿದ್ದಾರೆ. ನಿನ್ನೆ ಧನ್ವೀರ್ ನಟನೆಯ ವಾಮನ ಸಿನಿಮಾ ಟ್ರೇಲರ್ ಲಾಂಚ್ ವೇಳೆ ದರ್ಶನ್ ಫ್ಯಾನ್ಸ್ ಅಟ್ಟಹಾಸ ತೋರಿಸಿದ್ದಾರೆ. ನಟ ಧನ್ವೀರ್ ನನ್ನ ಈಗೀಗ ದರ್ಶನ್ ರ ಬಲಗೈ ಬಂಟ ಅಂತಿದ್ದಾರೆ. ದರ್ಶನ್ ಫ್ಯಾನ್ಸ್ ಎಲ್ಲ ಧನ್ವೀರ್ಗೂ ಜೈ ಜೈ ಅಂತಿದ್ದಾರೆ. ಹೀಗಾಗಿಯೇ ಧನ್ವೀರ್ನ ವಾಮನ ಸಿನಿಮಾಗೆ ದರ್ಶನ್ ಕೂಡ ಶುಭ ಹಾರೈಸಿದ್ರು. ನಿನ್ನೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಧನ್ವೀರ್ ನಟನೆಯ ವಾಮನ ಚಿತ್ರದ ಟ್ರೇಲರ್ ಅನ್ನ ಅದ್ಧೂರಿಯಾಗಿ ಲಾಂಚ್ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ದರ್ಶನ್ ಬರ್ತಾರೆ ಅಂತಾನೆ ಸಾಕಷ್ಟು ಜನ ಸೇರಿದ್ರು. ಆದ್ರೆ ಕಾಟೇರ ಬರಲಿಲ್ಲ. ಬದಲಾಗಿ ವಿಡಿಯೋ ಮೂಲಕ ಶುಭ ಹಾರೈಸಿದ್ರು. ದರ್ಶನ್ ರನ್ನ ನೋಡ್ತಿದ್ದಂತೆ ಥಿಯೇಟರ್ ಒಳಗೆ ಕಾಟೇರನ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ರು. ಇಷ್ಟೇ ಆಗಿದ್ರೆ ಪರವಾಗಿರ್ತಿರ್ಲಿಲ್ಲ. ಖುಷಿಯ ನಡುವೆ ಸಂಭ್ರಮದ ಪರಾಕಾಷ್ಠೆ ಎಲ್ಲೆ ಮೀರಿತ್ತು. ಸಿನಿಮಾ ಥಿಯೇಟರ್ನ ಕುರ್ಚಿಗಳನ್ನೆಲ್ಲ ಮುರಿದು ಹಾಕಿದ್ದಾರೆ. ದರ್ಶನ್ ಅಭಿಮಾನಿಗಳ ಹುಚ್ಚಾಟಕ್ಕೆ ಥಿಯೇಟರ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಹೊಸ ಸಿನಿಮಾ ರಿಲೀಸ್ ಮಾಡಬೇಕು, ಇಂಥ ಟೈಮ್ನಲ್ಲಿ ಹೀಗೆ ಮಾಡಿದ್ರೆ ಏನ್ ಮಾಡೋದು ಅಂತ ನೋವು ತೋಡ್ಕೊಂಡಿದ್ದಾರೆ. ಒಟ್ನಲ್ಲಿ ಅಭಿಮಾನದ ಹೆಸರಲ್ಲಿ ಅಟ್ಟಹಾಸ ಮೆರೆಯೋರಿಗೆ ಪೊಲೀಸರು ಪಾಠ ಕಲಿಸಬೇಕಿದೆ. ಸತೀಶ್, ಕನಕಪುರ ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಹೆದ್ದಾರಿಯಲ್ಲಿ ಪುಂಡರ ವೀಲಿಂಗ್ ಹುಚ್ಚಾಟ. ನ್ಯೂಸ್ 18 ವರದಿ ಬೆನ್ನಲ್ಲೇ ಕಿಡಿಗೇಡಿಗಳಿಗೆ ಶಾಕ್. ಕೊಪ್ಪಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಾಸನದ ವಲ್ಲಭಾಯಿ ರಸ್ತೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಾಟ. ಸಾಲ ವಸೂಲಿಗಾಗಿ ಮನೆ ಮುಂದೆ ಠಿಕಾಣಿ. ಹಣ ಕಟ್ಟುವಂತೆ ಗರ್ಭಿಣಿ ಮಹಿಳೆಗೆ ಕಿರುಕುಳ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.